ಇನ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸೊ ಇವತ್ತು ಏನಂದರೆ 2 ID ಹೇಗೆ ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಹೇಗೆ ಅಂದರೆ ಅಲ್ಲಿ ಪ್ಲಸ್ ಡಾಟ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಕೇಳುತ್ತೆ. ಗೂಗಲಲ್ಲಿ ನಿಮ್ಮ ನೇಮ್ ಅಥವಾ ಫೋನ್ ನಂಬರ್ ಕೇಳುತ್ತೆ. ಆ ಫೋನ್ ನಂಬರ್ ಹೊಡೆದ್ಬಿಟ್ಟು ನಾವು ಮುಂದೆಗೆ ಫ್ಲೋ ಮಾಡಬೇಕು. ಮತ್ತು ನಿಮ್ಮ ಇಮೇಲ್ ID ಕೇಳುತ್ತೆ, ಅದು ಫ್ಲೋ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣವೇ ಈ ರೀತಿ ಬರುತ್ತೆ. ಈ ರೀತಿ ಆಗಿದ ತಕ್ಷಣ ನೋಡಿ, ನಂದು 4 ID ಇತ್ತು. ಸೊ ನಾನು ಒಂದು ಕ್ರಿಯೇಟ್ ಮಾಡ್ಕೊತೀನಿ. 4 ಐಡಿಯಲ್ಲಿ ಎಲ್ಲ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ 2 ID, ಒಂದು ಯೂಸ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಇಂಟರ್ನೆಟ್ ಯೂಸರ್ ಪಾಸ್ವರ್ಡ್ ಅಂತ ಕೇಳುತ್ತೆ, ಕ್ಲಿಕ್ ಮಾಡಿ. ಮತ್ತು ನಾವು ಏನನ್ನ ತಪ್ಪು ಮಾಡಿದೆ ಅಲ್ಲಿ ನೋಡಿಸುತ್ತೆ ರಾಂಗ್ ಅಂತ. ಅದ್ರಗೋಸ್ಕರ ನಾವು ಇದು ಮಾಡಬೇಕಾಗುತ್ತೆ. ನಾನು ಪಲ್ಲವಿ ಅಂತಲೇ ಹಾಕಿದ್ದೆ. ಸೊ ತುಂಬ ಸಲ ಟ್ರೈ ಮಾಡಬೇಕಾಗುತ್ತೆ. ನಾವು ಒಂದು ಮಿಸ್ಟೇಕ್ ಆದ್ರೂ ಅದು ರಾಂಗ್ ಅಂತ ತೋರಿಸುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ಲು ನಾನು ಒಂದೇ ಒಂದು ಕ್ರಿಯೇಟ್ ಮಾಡಿಕೊಂಡೆ. ಕ್ರಿಯೇಟ್ ಆದ ತಕ್ಷಣವೇ ಮತ್ತೆ ಪಾಸ್ವರ್ಡ್ ಕೋರುತ್ತೆ. ಮತ್ತು ನಾನು ಇಲ್ಲಿ ಕನ್ಫರ್ಮ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಹೆಸ್ರಾಗಿರ್ಬೋದು, ನಿಮ್ಮ ನಂಬರ್ಸ್ ಆಗಿರ್ಬೋದು. ಮತ್ತು ಕ್ರಿಯೇಟ್ ಆದ ತಕ್ಷಣ ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಮತ್ತು ಮುಂಚೆ ಏನು ಹಾಕಿದ್ದೀರೋ ಅದೇ ಪಾಸ್ವರ್ಡ್ ಹಾಕಿ. ಮತ್ತು ಇಲ್ಲಿ ಇದು ಫೇಕಾ ಎಲ್ಲ ಆಗಿರುತ್ತೆ, ಅದು ಎಸ್ ಅಂತ ಕ್ಲಿಕ್ ಮಾಡಿ. ಗೆಟ್ಟಿಂಗ್ ಅಂತಿರುತ್ತೆ, ಅದು ಕ್ಲಿಕ್ ಮಾಡಿ. ಮತ್ತು ಡೌನ್ಲೋಡ್ ಆಗ್ತಾ ಇರುತ್ತೆ. ಮತ್ತು ಗೂಗಲ್ಗೆ ಹೋಗುತ್ತೆ, ಗೂಗಲೆಲ್ಲ ಎನ್ಕ್ರೇಜ್ ಮಾಡುತ್ತೆ. ಅದಾದ ತಕ್ಷಣ ನೋಡಿ, ನಾನು 2 ಹೇಗೆ ಮಾಡಿಕೊಂಡೆ ಯೂಟ್ಯೂಬ್ ಚಾನಲ್ ಅಂತ ನೋಡಿ. ಸೊ ನೋಡಿ, ಈ ರೀತಿ ನಾನು ಯೂಟ್ಯೂಬ್ ಚಾನಲ್ನ 2 ಮಾಡಿಕೊಂಡಿದ್ದು. ಸೊ 2 ಯಾರಿಗೆ ಬೇಕಾಗಿರುತ್ತೋ ಅವ್ರು ಮಾತ್ರ ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ, ಯೂಟ್ಯೂಬ್ ಚಾನಲ್ ನಂದು 2 ಕ್ರಿಯೇಟ್ ಆಯಿತು. ಇಲ್ಲೊಂದಿತ್ತು, ಮೊದಲೊಂದಿತ್ತು, ಈಗ ಪಲ್ಲವಿ ಅನ್ನೋದು ಇನ್ನೊಂದು ಆಯ್ತು ID. ಇದೇ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗಿದ್ದರೆ ಸೇಮ್ ಇರುತ್ತೆ. ನೋಡಿ, 2 ಯೂಸರ್ಸ್ ಇರುತ್ತೆ. ನೋಡಿ, ಮುಂಚೆ ಯು ಅಂತಿರುತ್ತೆ. ನಾನು ಫೋಟೋ ಹಾಕಿದ್ದೆ ಮುಂಚೆ, ಈಗ ಫೋಟೋ ಇಲ್ದಿರೋದು ಇದೆ. ಇಷ್ಟೇ ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಫಾಲೋ ಮಾಡಿ.